ತನಿಷಾ ಅವ್ರನ್ನ ನಾಮಿನೇಟ್ ಮಾಡಿ ನಿಮ್ಮನ್ನು ಸೇವ್ ಮಾಡ್ತಾರೆ ಕಾರ್ತಿಕ್ ಅವರು. ಸೊ ಆವಾಗ ಏನು ಮಾತು ಕೇಳಿ ಬರುತ್ತೆ ಅಂತ ಅಂದರೆ, ನಮ್ರತಾ ಅವರಿಂದನೇ ಈ ರೀತಿ ಆಗಿರೋದು, ನಮ್ರತಾ ಅವರೇ ಹೇಳಿರ್ತಾರೆ ಕಾರ್ತಿಕ್ಗೆ ಈ ರೀತಿ ಸೇವ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಟಾಕ್. ಯಾವಾಗಿದು? ಲೈಕ್ ಆ ಥರ ಹೊರಗಡೆ ಟಾಕ್ ಆಗ್ತಾ ಇರುತ್ತೆ. ಓ ಇಲ್ಲ, ಕಾರ್ತಿಕ್ಕು ಅಷ್ಟೊಂದು ಶಾಲೋ ಅಲ್ಲ ಅನ್ಸುತ್ತೆ. ಅಂದರೆ ಯಾರ ಜೊತೆನೋ 80 ದಿನ ಆದಮೇಲೆ ಫ್ರೆಂಡ್ಶಿಪ್ ಆಗಿ ಅವ್ರ ಮಾತನ್ನ ಕೇಳಿಕೊಂಡು ಕಾರ್ತಿಕ್ ಗೇಮ್ ಆಡೋವಂಥ ಒಂದು ವೀಕ್ ಕಂಟೆಸ್ಟೆಂಟ್ ಅಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ನನಗೆ ತನಿಷಾ ವಿರುದ್ಧ ಆಗಲಿ ಮನೇಲಿ ಯಾರ ವಿರುದ್ಧ ಆಗಲಿ ಏನಂದರೆ ಏನೂ ಇಲ್ಲ. ಪರ್ಸ್ನಲಿ ಐ ಡೋಂಟ್, ನಾನು ಯಾರ ಜೊತೆನೂ ಏನಂತಾರೆ ದ್ವೇಷ ಬೆಳೆಸ್ಕೋಬೇಕು ಅಥವಾ ಇವ್ರ ರೀತಿ ನಾನು ಅಸೋಸಿಯೇಟ್ ಆಗಬಾರ್ದು ಅನ್ನೋಂಥದ್ದು ಏನೂ ಇಲ್ಲ. ಯಾರಿಗೋ ಯಾಕೆ ಎತ್ಕಟ್ಲಿ, ನಾನು ಅದನ್ನು ಯಾವತ್ತೂ ನನ್ನ ಫ್ರೆಂಡ್ಸ್ ಜೊತೆನೇ ಮಾಡಿಲ್ಲ. ಆ್ಯಂಡ್ ಕಾರ್ತಿಕ್ ಇತ್ತೀಚೆಗೆ ಫ್ರೆಂಡ್ ಆಗಿದ್ದು ಆ ಥರ ಎಲ್ಲ, ದಟ್ಸ್ ನಾಟ್ ನಮ್ರತಾ, ಅದು ನಾನು ಅಲ್ವೇ ಅಲ್ಲ. ಅಂದರೆ ಆಚೆಗಡೆ ಸಾವಿರ ಮಾತಾಡ್ತಾರೆ, ಬಟ್ ಐ ಡೋಂಟ್ ನೋ. ಗೇಮ್ ಪ್ಲೇಯರ್ಸ್ ಅಂತ ಅಂದರೆ ಯಾರು? ಗೇಮ್ ಪ್ಲೇಯರ್ಸ್ ಈಗ ಒಳಗಡೆ ಇದ್ದಾರಲ್ಲ ಅವರೆಲ್ಲರೂ ಪ್ಲೇಯರ್ಸೇ, ಅವರೆಲ್ಲ ಗೇಮ್ ಪ್ಲೇಯರ್ಸೇ ಒಳಗಡೆ. ಸಿಂಪತಿ ಪ್ಲೇಯರ್ಸ್ ಅಂತಂದರೆ ಡ್ರೋನ್ ಮಾತ್ರ. ಓಕೆ. ನಮ್ರತಾ ಅವರು ಯಾವಾಗಲೂ ನಗ್ತಾ ಇರ್ತಾರೆ, ಎಷ್ಟೇ ಬೇಜಾರಾಗಿದ್ದರೂ ಆಮೇಲೆ ನಗುಮುಖ ಮಾಡ್ಕೊಂಡು ಹೊರಟೋಗ್ತಾರೆ. ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವಿದೆ ಅಂತ ತುಂಬ, ಅಂದರೆ ನಾನು ತುಂಬ ಸತಿ ನೋವಾಗಿರೋದನ್ನ ಅಲ್ಲಿ ತೇಲಿಸ್ಕೊಂಡು ನಗ್ನಗ್ತಾ ಹೇಳ್ಬಿಟ್ಟಿದ್ದೀನಿ. ಯಾಕಂದರೆ ಎಷ್ಟೊಂದು ಕಡೆ ನಾನು ಅಳ್ತಾಳೆ ಅನ್ನೋದನ್ನು ಕಂಟ್ರೋಲ್ ಮಾಡಿಕೊಂಡು ನಗ್ತಾ ಹೇಳ್ಬಿಟ್ಟಿದ್ದೀನಿ. ಸೊ ದಟ್ ಅವ್ರಿಗೆ ನಾನೇನು ನನ್ನ ಕಣ್ಣೀರನ್ನ ವೇಸ್ಟ್ ಮಾಡಬೇಕಾಗಿಲ್ಲ ಅನ್ನೋದು ಒಂದೇ ಒಂದು ಥಾಟಿಂದ ನಾನು ನಗ್ತಾ ಹೇಳಿದ್ದೀನಿ. ಬಟ್ ಅದರಿಂದ ತುಂಬ ನೋವಿತ್ತು ನನಗೆ. ಈಗ ಐ ಡೋಂಟ್ ಕೇರ್ ಎನಿ ಮೋರ್. ಅಂದರೆ ಅಫ್ಕೋರ್ಸ್ ಯಾರು ಕೂಡ ನನ್ನ ವೀಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಳ್ಸೋಕ್ಕೆ ಸಾಧ್ಯ ಇಲ್ಲ, ಆ ಒಂದು ಸ್ಪೇಸಿಗೆ ಬರೋಕ್ಕೆ ಸಾಧ್ಯ ಇಲ್ಲ.